ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಅಪರೂಪವಾದ ಒಂದು ಉಪ್ಪಿನಕಾಯಿ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅಪರೂಪ ಅಂದರೆ ನಾನು ಮಾಡೋದು ಕೂಡ ಫಸ್ಟ್ ಟೈಮ್, ಹಾಗೆಯೇ ಇದರ ಟೇಸ್ಟ್ ನೋಡೋದು ಕೂಡ ಫಸ್ಟ್ ಟೈಮ್. ನೋಡಿ, ಇದು ಕಾಡು ದ್ರಾಕ್ಷಿ, ಕಾಡಲ್ಲಿ ಬೆಳೆಯುವಂಥ ಇದು ಒಂದು ದ್ರಾಕ್ಷಿ ಥರ ಇರುವ ಗೊಂಚಲು. ನೋಡಲಿಕ್ಕೆ ಕೂಡ ದ್ರಾಕ್ಷಿ ಥರನೇ ಇದೆ, ಹಾಗೆಯೇ ಕಣ್ಣಿಗಂತೂ ಸೂಪರಾಗಿ ಕಾಣ್ತದೆ, ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ನೋಡಿ, ಈ ಥರ ಇದೆ. ಹಾಗೆ ಇವಾಗ ಇದು ಮಾತ್ರ ಉಪ್ಪಿನಕಾಯಿ ಹಾಕಬೇಕಿದ್ರೆ ಜಾಸ್ತಿ ಬೆಳೀಬಾರ್ದು, ಎಳೆತಿರುವಾಗಲೇ ನಾವು ಕೊಯ್ದು ಉಪ್ಪಿನಕಾಯಿ ಹಾಕಬೇಕು. ಇವಾಗ ನಮಗೆ ಇಷ್ಟು ಸಿಕ್ಕಿದೆ, ಇವಾಗ ಇದನ್ನು ಉಪ್ಪಲ್ಲಿ ಹಾಕಬೇಕು. ಹಾಗೆಯೇ ನಾವು ಇದನ್ನು ಕಾಡಿನಿಂದ ತಂದ ಕೂಡಲೇ ಉಪ್ಪಲ್ಲಿ ಹಾಕಿಡಬಾರ್ದು. 1-2 ದಿವಸ ಬಿಟ್ಟ ಮೇಲೆ ಇದನ್ನು ನಾವು ಕ್ಲೀನಾಗಿ ತೊಳೆದು ಉಪ್ಪಲ್ಲಿ ಹಾಕಿಡಬೇಕು. ಇವಾಗ ನೋಡಿ, ಈ ಗೊಂಚಲಿನಿಂದ ಎಲ್ಲವನ್ನು ನಾನು ಬಿಡಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಗೊಂಚಲಾಗಿರುವುದರಿಂದ ಇದರೊಳಗೆ ಜೇಡರ ಬಲೆ ಅದೆಲ್ಲ ಇರ್ತದೆ, ಹಾಗೆಯೇ ಧೂಳೆಲ್ಲ ಇರ್ತದೆ. ಹಾಗಾಗಿ ಇದನ್ನೆಲ್ಲ ಸಪ್ರೇಟಾಗಿ ಬಿಡಿಸಿದ ಮೇಲೆ ಇದನ್ನು ಚೆನ್ನಾಗಿ ನಾವು ತೊಳಿಬೇಕು. ಇದನ್ನು ತೊಳೆದು ಅದರ ಪಸೆಯನ್ನೆಲ್ಲ ಆರಿದ ಮೇಲೆ ನಾವು ಇದನ್ನು ಉಪ್ಪಲ್ಲೇ ಹಾಕಿಡಬೇಕು. ಹಾಗೆಯೇ ನೀರಿನ ಪಸೆ ಇದ್ದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗುವ ಚಾನ್ಸಸ್ ಇರ್ತದೆ. ಹಾಗಾಗಿ ಇವಾಗ ಎಲ್ಲವನ್ನು ಬಿಡಿಸಿ ಆದಮೇಲೆ ಚೆನ್ನಾಗಿ ತೊಳೆದು ಇದರ ಪಸೆಯನ್ನು ಆರಿಸಬೇಕು ನಾವು. ಟೈಮ್ ಇಲ್ಲ ಅಂದರೆ ಒಂದು ಬಟ್ಟೆಯ ಸಹಾಯದಿಂದ ಕೂಡ ಇದರ ನೀರಿನ ಪಸೆಯನ್ನೆಲ್ಲ ಆರಿಸಿ ಆದಮೇಲೆ ಇದನ್ನು ಉಪ್ಪಲ್ಲಿ ಹಾಕಿಡ್ಬೋದು. ಹಾಗೆ ಇವಾಗ ಎಲ್ಲವನ್ನು ನಾನಿಲ್ಲಿ ಬಿಡಿಸ್ತಾ ಇದ್ದೇನೆ. ಹಾಗೆಯೇ ನೀವು ಯಾರೆಲ್ಲ ಇದರ ರುಚಿ ನೋಡಿದ್ದೀರಾ, ಯಾರೆಲ್ಲ ಇದರ ಉಪ್ಪಿನಕಾಯಿ ಮಾಡಿದ್ದೀರಾ, ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನನಗೆ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು, ಇದರ ಉಪ್ಪಿನಕಾಯಿ ಹೇಗಾಗ್ತದೆ, ಹಾಗೆಯೇ ಇದರ ಟೇಸ್ಟ್ ಹೇಗಿರ್ತದೆ ಅಂತೇಳಿ. ಆದರೆ ಉಪ್ಪಿನಕಾಯಿ ಹಾಕಿದ ಮೇಲಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಅದರ ಟೇಸ್ಟು ಕೂಡ ಸೂಪರಾಗಿದೆ. ಹಾಗೆಯೇ ಅದು ಉಪ್ಪಲ್ಲಿ ಹಾಕಿದ ಮೇಲೆ ಫುಲ್ಲು ಚಿರುಟಿ ಹೋಗ್ತದೆ, ಅಂದರೆ ಅದು ಸಣ್ಣದಾಗ್ತದೆ. ಹಾಗೆಯೇ ನಾವು ಉಪ್ಪಿನಕಾಯಿ ಹಾಕಿದ ಮೇಲೆ ಅದನ್ನು ತಿನ್ನಲಿಕ್ಕೆ ಕೂಡ ತುಂಬ ಒಳ್ಳೆಯದಾಗ್ತದೆ. ಸ್ವಲ್ಪ ಬೆಳೆದರೆ ಅದರೊಳಗೆ ಬೀಜದ ಥರ ನಮಗೆ ತಿನ್ನಲಿಕ್ಕೆ ಸಿಗ್ತದೆ. ಹಾಗಾಗಿ ಎಳೆತಿದ್ರೆ ತುಂಬಾ ಒಳ್ಳೆಯದು. ಇದರಲ್ಲಿ ಸ್ವಲ್ಪ ಕೆಲವು ಬೆಳೆದದ್ದಿದೆ. ಹಾಗೆ ನನಗೆ ಗೊತ್ತಾಯಿತು, ಉಪ್ಪಿನಕಾಯಿ ಹಾಕಿದ ಮೇಲೆ ಬೆಳೆದದಿದ್ದರೆ ನಮಗೆ ಅದರ ಬೀಜ ಕಚ್ಚಲಿಕ್ಕೆ ಸಿಗ್ತದೆ ಅಂತೇಳಿ. ಅದು ಅಷ್ಟೊಂದು ಒಳ್ಳೆಯದಾಗೋದಿಲ್ಲ, ಹಾಗಾಗಿ ಎಳೆತಿದ್ರೆ ತುಂಬಾ ಒಳ್ಳೆಯದು. ಇವಾಗ ಇದನ್ನೆಲ್ಲ ನಾನು ಚೆನ್ನಾಗಿ ತೊಳಿತಾ ಇದ್ದೇನೆ. ಇದನ್ನೆಲ್ಲ ತೊಳೆದಾದ್ಮೇಲೆ ಒಂದು ಸ್ಟ್ರೈನರಲ್ಲಿ ಹಾಕಿ ನೀರಿನ ಪಸೆ ಹೋಗಲಿಕ್ಕೆ ನಾನು ಇಡ್ತೇನೆ. ನಿಮಗೆ ಯಾರಿಗಾದರೂ ಟೈಮ್ ಇಲ್ಲ ಅಂದರೆ ಬಟ್ಟೆಯ ಸಹಾಯದಿಂದ ಇದರ ಪಸೆಯನ್ನು ಒರೆಸಿ ಮತ್ತು ಉಪ್ಪಲ್ಲೇ ಹಾಕಿಡ್ಬೋದು. ನಾನಿಲ್ಲಿ ಸ್ಟ್ರೈನರಲ್ಲಿ ಹಾಕಿಟ್ಟು ಪಸೆ ಎಲ್ಲ ಆರಿದ ಮೇಲೆ ಮತ್ತೆ ನಾನು ಉಪ್ಪಲ್ಲಿ ಹಾಕಿಟ್ಟೆ. ಇವಾಗ ನಾನಿದರ ನೀರಿನ ಪಸೆ ಆರಲಿಕ್ಕೆ ಇಡ್ತೇನೆ, ಮತ್ತು ನಾನಿದನ್ನು ಉಪ್ಪಲ್ಲೇ ಹಾಕಿಡ್ತೇನೆ. ಹಾಗೆ ನೋಡಿ, ಇವಾಗ ನೀರಿನ ಪಸೆ ಎಲ್ಲ ಆರಿದ ಮೇಲೆ ಇಲ್ಲಿ ನಾನು ಉಪ್ಪಲ್ಲಿ ಕೂಡ ಹಾಕಿಟ್ಟೆ. ಹಾಗೆಯೇ 2-3 ದಿವಸ ಬಿಟ್ಟು ಉಪ್ಪಿನಕಾಯಿ ಹಾಕ್ಬೋದು. ಇಲ್ಲಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಉಪ್ಪು ನೀರನ್ನು ರೆಡಿ ಮಾಡ್ತೇನೆ. ಯಾಕೆಂದರೆ ನಾವು ತಣ್ಣಗಿನ ನೀರು ಹಾಕಿದರೆ ಉಪ್ಪಿನಕಾಯಿ ಬೇಗನೆ ಹಾಳಾಗ್ತದೆ. ಹಾಗಾಗಿ ಇಲ್ಲಿ ಉಪ್ಪು ನೀರನ್ನು ಕುದಿಸ್ಲಿಕ್ಕೆ ಇಡ್ತೇನೆ. ಇಲ್ಲಿ ನೋಡೋಣ ಹಾಕಿದ ಈ ಕಾಯಿ ಹೇಗಾಗಿದೆ ಅಂತೇಳಿ. ನೋಡಿ, ಇವಾಗ ಅದನ್ನು ಕೂಡ ನಾನು ಸ್ಟ್ರೈನ್ ಮಾಡಿಕೊಳ್ತಾ ಇದ್ದೇನೆ. ಈ ಥರ ಬಂದಿದೆ ನೋಡಿ, ಕಲರ್ ಕೂಡ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿದೆ, ಮಧ್ಯ ಮಧ್ಯದಲ್ಲಿ ಪಿಂಕಾಗಿ. ನೋಡಲಿಕ್ಕಂತೂ ಸೂಪರಾಗಿ ಕಾಣ್ತಾ ಇದೆ. ಹಾಗೆ ಇದರಲ್ಲಿ ಇರುವ ನೀರಿನ ಪಸೆ ಎಲ್ಲ ಆರಬೇಕು. ಹಾಗೆಯೇ ಈ ನೀರನ್ನು ನಾವು ಯೂಸ್ ಮಾಡೋದು ಬೇಡ, ಇದರ ನೀರನ್ನು ನಾವು ಎಸಿಬೇಕು. ಸಾಮಾನ್ಯವಾಗಿ ಮಾವಿನಕಾಯದ್ದೆಲ್ಲ ಹಾಕಿದರೆ ಅದರ ಉಪ್ಪು ನೀರನ್ನು ನಾವು ಉಪಯೋಗಿಸ್ತೇವೆ, ಆದರೆ ಇದರ ನೀರು ಬೇಡ. ಹಾಗೆ ಇಲ್ಲಿ ನೀರು ಕೂಡ ಇವಾಗ ಕುದೀತಾ ಇದೆ. ಇನ್ನು ಇದು ಚೆನ್ನಾಗಿ ತಣ್ಣಗಾಗಬೇಕು. ಇವಾಗ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡೋಣ. ಇಲ್ಲಿ ನಾನು 20 ಒಣಮೆಣಸು ತೊಗೊಂಡಿದ್ದೇನೆ. ನಿಮಗೆ ಬೇಕಿದ್ದರೆ ಇನ್ನೊಂದು ವಿಧದ ಮೆಣಸನ್ನು ಹಾಕಿ ಕೂಡ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ನಾನಿಲ್ಲಿ ಒಂದೇ ವಿಧದ ಮೆಣಸನ್ನು ತೊಗೊಂಡಿದ್ದೇನೆ. ಇದನ್ನು ಕಪ್ಪಗಾಗದಾಗೆ ನಾವು ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ತೊಗೊಂಡಿದ್ದೇನೆ. ಸಾಸಿವೆ ಚಟಪಟ ಹೊಡೆಯುವ ತನಕ ನಾವು ಇದನ್ನು ಫ್ರೈ ಮಾಡಬೇಕು. ಹಾಗೆ ಇದನ್ನು ಫ್ರೈ ಮಾಡಿ ಆದಮೇಲೆ ಇದನ್ನು ಕೂಡ ತೆಗಿಬೇಕು. ನೋಡಿ, ಇಲ್ಲಿ ಇವಾಗ ಚಟ್ಪಟ ಅಂತೇಳಿ ಹೊಡಿತಾ ಇದೆ. ಇದು ಕೂಡ ಫ್ರೈ ಆದ್ದು ಸಾಕು, ತೆಗಿತಾ ಇದ್ದೇನೆ. ಆಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ. ಜೀರಿಗೆಯನ್ನು ಕೂಡ ಹಾಗೆ ಫ್ರೈ ಮಾಡ್ತಾ ಇದ್ದೇನೆ. ಆದರೆ ಇದು ಎಲ್ಲಿ ಕೂಡ ಕರಟಿ ಹೋಗೋದಾಗೆ ನಾವು ನೋಡಿಕೊಳ್ಬೇಕು. ಹಾಗೆ ಇದು ಕೂಡ ಫ್ರೈ ಮಾಡಿ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಕಾಳುಮೆಣಸು ಹಾಗೂ ಮೆಂತೆಯನ್ನು ತೊಗೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಹಾಕಲಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಇದು ಆಪ್ಷನಲ್. ಹಾಗೆಯೇ ನಾನು ಇದಕ್ಕೆ ಅರಸಿನ ತುಂಡುಗಳನ್ನು ಹಾಕ್ತೇನೆ, ಪೌಡರ್ ಅಲ್ಲ, ತುಂಡನ್ನು ಹಾಕಿದರೆ ಒಂಥರ ಪರಿಮಳ ತುಂಬ ಚೆನ್ನಾಗಿ ಬರ್ತದೆ. ಹಾಗಾಗಿ ಇಷ್ಟು ತುಂಡನ್ನು ನಾನು ಯೂಸ್ ಮಾಡಿದ್ದೇನೆ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತೇನೆ, ಫ್ರೈ ಮಾಡಬೇಕು ಅಂತಿಲ್ಲ.
ಹಾಗೆ ಫ್ರೈ ಮಾಡಿ ಆದಮೇಲೆ ನಾನು ಎಲ್ಲವನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಡ್ರೈ ಆಗಿ ಇದನ್ನು ಪೌಡರ್ ಮಾಡ್ತೇನೆ. ನೋಡಿ ಇವಾಗ ಇದು ಪೌಡರ್ ಆಗಿ ರೆಡಿ ಆಯಿತು. ಈ ಕಡೆ ನೀರು ಕೂಡ ತುಂಬಾ ತಣ್ಣಗಾಗಿದೆ. ಇವಾಗ ಈ ಉಪ್ಪು ನೀರನ್ನು ಹಾಕಿ ಮತ್ತೆ ಒಂದು ಸುತ್ತು ನಾನು ಇದನ್ನು ಗ್ರೈಂಡ್ ಮಾಡ್ತೇನೆ. ಹಾಗೆಯೇ ಇದನ್ನು ಗ್ರೈಂಡ್ ಮಾಡಿ ಆದಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಜಾಸ್ತಿ ಫ್ರೈ ಮಾಡಿದರೆ ಅಂದರೆ ಕಪ್ಪಗಾಗಿ ಫ್ರೈ ಮಾಡಿದರೆ ಈ ಮಸಾಲದ ಕಲರ್ ಕೂಡ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ಲೋ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡಿದರೆ ಈ ಥರ ಕಲರ್ ಬರ್ತದೆ. ಹಾಗೆಯೇ ನೋಡಿ ಇಲ್ಲಿ ಸ್ವಲ್ಪ ದಪ್ಪವಾಗಿ ಗ್ರೈಂಡ್ ಮಾಡಿದ್ದೇನೆ. ಇವಾಗ ಈ ಕಾಡು ದ್ರಾಕ್ಷಿಗೆ ನಾನು ಈ ಮಸಾಲವನ್ನು ಹಾಕಿ ಮಿಕ್ಸ್ ಮಾಡ್ತೇನೆ. ಈ ಉಪ್ಪಿನಕಾಯಿಯನ್ನು ನಾವು ಜಾಸ್ತಿ ತೆಳು ಮಾಡೋದು ಬೇಡ, ಸ್ವಲ್ಪ ದಪ್ಪವಾಗಿಟ್ಟರೆ ತುಂಬ ಚೆಂದ. ನೋಡಿ ಈ ಥರ ದಪ್ಪವಾಗಿರಬೇಕು. ಹಾಗೆಯೇ ನಾನು ಮಸಾಲ ಸ್ವಲ್ಪ ಜಾಸ್ತಿ ಆಯಿತು, ಜಾಸ್ತಿ ಮಾಡಬೇಕು ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿ ಮೆಣಸನ್ನು ಹಾಕಿದ್ದೆ. ಬೇರೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಹಾಕಲಿಕ್ಕಿತ್ತು, ಹಾಗಾಗಿ ಸ್ವಲ್ಪ ಮಸಾಲವನ್ನು ಜಾಸ್ತಿ ಮಾಡಿದ್ದೆ. ಹಾಗೆ ಇದಕ್ಕೆ ಬೇಕಾದಷ್ಟು ಮಸಾಲವನ್ನು ಹಾಕಿ ನಾನು ಮಿಕ್ಸ್ ಮಾಡಿ ರೆಡಿ ಮಾಡಿದೆ. ಈ ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೇನೆ. ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ತೊಗೊಂಡಿದ್ದೇನೆ. ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾಯಿದ್ದೇನೆ. ಸ್ವಲ್ಪ ಉಪ್ಪಿನಕಾಯಿ ಆದ ಕಾರಣ ತೆಂಗಿನ ಎಣ್ಣೆ, ಇಲ್ಲಾಂದರೆ ಸಾಸಿವೆ ಎಣ್ಣೆ ಉಪ್ಪಿನಕಾಯಿಗೆ ಒಳ್ಳೆಯದು. ಹಾಗಾಗಿ ಇಲ್ಲಿ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಹಾಕ್ತಾಯಿದ್ದೇನೆ. ಇಲ್ಲಿ ಒಗ್ಗರಣೆ ರೆಡಿ ಆಯಿತು. ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡ್ತೇನೆ. ಹಾಗೆ ಎಣ್ಣೆ ಎಲ್ಲ ತಣ್ಣಗಾದಮೇಲೆ ಇನ್ನು ನಾನು ಉಪ್ಪಿನಕಾಯಿಗೆ ಒಗ್ಗರಣೆಯನ್ನು ಹಾಕ್ತೇನೆ. ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಾಗಿ ಬಂದಿದೆ. ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ, ಆ ಥರ ಬಂದಿದೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತ ಹೇಳ್ಬೋದು. ನಾವು ನಾರ್ಮಲಾಗಿ ಮಾವಿನಕಾಯಿ, ಅದರ ಉಪ್ಪಿನಕಾಯಿ, ಲಿಂಬೆಕಾಯಿದು ಉಪ್ಪಿನಕಾಯಿ, ಮಾಫಲದ ಉಪ್ಪಿನಕಾಯಿ ಅದನ್ನೆಲ್ಲ ನಾವು ಟೇಸ್ಟ್ ಮಾಡಿರ್ತೇವೆ. ಆದರೆ ಇದಂತೂ ಸಿಗೋದು ತುಂಬಾ ಕಡಿಮೆ. ನಾನಂತೂ ಉಪ್ಪಿನಕಾಯಿ ಮಾಡಿದ್ದು ಫಸ್ಟ್, ಟೇಸ್ಟ್ ನೋಡಿದ್ದು ಫಸ್ಟು. ತುಂಬಾ ಟೇಸ್ಟ್ ಸೂಪರಾಗಿ ಬಂದಿದೆ. ಹಾಗೆಲ್ಲ ಮಾಡಿ ಆದಮೇಲೆ ಇದನ್ನೊಂದು ಗ್ಲಾಸ್ ಜಾರಲ್ಲಿ ನಾನು ತುಂಬಿಸಿಡ್ತೇನೆ. ಇವಾಗ ರುಚಿಯಾದ ಉಪ್ಪಿನಕಾಯಿ ಕೂಡ ರೆಡಿ ಆಯಿತು. ನಿಮಗೆ ಕೂಡ ಈ ಉಪ್ಪಿನಕಾಯಿಯನ್ನು ನೋಡುವಾಗ ತಿನ್ನುವ ಅಂತ ಅನಿಸಿರ್ಬೋದಲ್ವ. ತುಂಬಾ ಟೇಸ್ಟಾಗಿ ಸೂಪರಾಗಿದೆ. ನಾನಂತೂ ಮಾವಿನಕಾಯಿ ಉಪ್ಪಿನಕಾಯಿಗಿಂತ ನನಗೆ ಈ ಉಪ್ಪಿನಕಾಯಿ ತುಂಬಾ ಇಷ್ಟ ಆಯಿತು. ಇವತ್ತಿನ ಒಂದು ಅಪರೂಪದ ಉಪ್ಪಿನಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.